ನಮಸ್ಕರಿಸುತ್ತಾ ಈಗಾಗಲೇ ಎಲ್ಲ ಸಿದ್ದಪ್ಪಜ್ಜಾರ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಎಲ್ಲ ರೈತರಿಂದ ಹಿಡ್ಕೊಂತ ಕಲ್ತವ್ರೆ ಹೆಂಗೆ ಇರ್ಬೇಕು ಅನ್ನೋದು ಎಲ್ಲ ಹೇಳ್ಬಿಟ್ಟಿದಾರ. ನಾ ಹೇಳೋದಂದ್ರೆ ಈಗ ಅಜ್ಜಾರು ಬಂದಾಗ ಏನು ಹೇಳ್ತಿರ್ತಾರಂದ್ರೆ, ಅಜ್ಜಾರು ನಿಮ್ಗೆ ತ್ರಾಸ ಐತ್ರಿ, ಒಂದು ಸ್ವಲ್ಪ ಹುಷಾರಾಗಿ ಇರ್ರಿ ಅಂದಾಗ, ಇಲ್ಲಪ್ಪ ಏನಾರ ನಾ ಪರಿವರ್ತನೆ ಮಾಡ್ಬೇಕಂದ್ರೆ ನಮ್ಮ ಸುತ್ತಮುತ್ತಲಿನ ಮಂದಿ ಮನಸ್ಸನ್ನು ಪರಿವರ್ತನೆ ಮಾಡ್ಬೇಕಂದ್ರೆ ಇಂಥ ಕಾರ್ಯಕ್ರಮ ಮಾಡ್ಬೇಕಾಗ್ತೈತೆ ಅನ್ನೋದು ಹೇಳ್ತಿರ್ತಾರೆ. ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡಕತ್ತಾರಂದ್ರೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕಂತೇಳಿ ನಾ ಆಶಿಸ್ತೇನೆ. ಯಾಕಂತ ಹೇಳಿದ್ರೆ ಈಗ ಮಠಮಾನ್ಯಗಳು ಮತ್ತು ಇವೆಲ್ಲ ಹೆಂಗಂದ್ರೆ ನಮ್ಮ ಮೆಡಿಕಲ್ ಎಜುಕೇಶನ್ದಾಗ ಒಂದು CMEs ಅಂತ ಆಗ್ತಾವೆ. CMEs ಅಂದ್ರೆ ಈ ಮನುಷ್ಯ ಮರು ಅನ್ನೋದು ಸಾಮಾನ್ಯ ಇರ್ತದೆ. ಈ CMEs ಅಂದ್ರೆ ಏನಂದ್ರೆ ಕಂಟಿನ್ಯೂ ಮೆಡಿಕಲ್ ಎಜುಕೇಶನ್. ನಾವು ಹೊಳ್ಳಿ ನಮಗೆ ಏನ ಮಾರಲ್ ನಮಗೆ ಎಜುಕೇಶನ್ ಇನ್ನೂ ಹೊಳ್ಳಿ ತಿಳ್ಕೊ ಮನುಷ್ಯಾಗ ತಿಳಿಸ್ಬೇಕಾಗ್ತದೆ. ಹಾಗೆ ಮಠಮಾನ್ಯಗಳು ಇವು ಕಾರ್ಯಕ್ರಮ ಏನಂದ್ರೆ ನಮ್ಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಇದನ್ನೆಲ್ಲ ತಿಳ್ಸಾಕಿ ಇಂಥ ಕಾರ್ಯಕ್ರಮ ಇರ್ತಾವ. ಮತ್ತು 4-5 ದಿನಗಳಿಂದ ಪ್ರವಚನದ ಉದ್ದೇಶ ಏನಿರ್ತದೆ ಅದನ್ನು ಕೆಟ್ಟ ಮಾಡೋದ್ರಿಂದ ಏನಾಗ್ತದೆ, ನಾವು ಒಳ್ಳೆಯವ್ರಿಗೆ ಹೆಂಗೆ ಆಗ್ಬೇಕು ಅನ್ನೋದು ತಿಳಿಸ್ಕೊಳ್ತಿರ್ತಾರೆ. ಆ ಉದ್ದೇಶದಿಂದ ನಾವೆಲ್ಲರೂ ನಮ್ಮ ಮನಸ್ಸಿನಿಂದ ನಾವು ಇಚ್ಛೆ ಆದ್ರೆ ಮಾತ್ರ ಕೂಡ ನಾವೆಲ್ಲರೂ ಪರಿವರ್ತನೆ ಆಗಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದ್ರೆ ಮಹಾಭಾರತ ಒಂದು ಸನ್ನಿವೇಶ ಬರ್ತದೆ. ಏನಂದ್ರೆ ಶ್ರೀಕೃಷ್ಣ ದುರ್ಯೋಧನನ ಮನ ಪರಿವರ್ತನೆ ಮಾಡಕ್ಕೆ ಹೋಗ್ತಾನೆ. ಆದ್ರೆ ದುರ್ಯೋಧನ ಕೆಟ್ಟ ಬುದ್ಧಿಯಿಂದ ಶ್ರೀಕೃಷ್ಣನ ಸೆರೆ ಹಿಡಿಯಕ್ಕೆ ಮಾಡ್ತಾನೆ. ಅವಾಗ ಏನಂದ್ರೆ ಈ ಗಾಂಧಾರಿ ಬಂದು ಹೇಳ್ತಾಳ, ಏನಾರ ನೀವು ಅವನ ಮನಸ್ಸು ಪರಿವರ್ತನೆ ಮಾಡ್ರಿ ಅಂತ ಹೇಳಿದಾಗ ಅವಾಗ ಒಂದು ಮಾತು ಹೇಳ್ತಾನೆ ಶ್ರೀಕೃಷ್ಣ, ನಮ್ಮ ಮನಸ್ಸು ಪರಿವರ್ತನೆ ನಮ್ಮ ಸ್ವಯಂ ಇಚ್ಛೆ ಇರಲಿಲ್ಲ ಅಂದ್ರೆ ಯಾವ ಭಗವಂತನು ಯಾರಿಂದ ಸಾಧ್ಯ ಇಲ್ಲ. ಅವ್ನು ಸ್ವಯಂ ಇಚ್ಛೆ ಬೇಕಾಗ್ತದೆ ಅವ್ನ ಪರಿವರ್ತನೆ ಆ ರೀತಿಯಾಗಿ ನಾವು ಮನಸ್ಸು ಮಾಡಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕಂತ ಹೇಳ್ತೀನಿ. ಇನ್ನೊಂದು ವಿಚಾರ ಏನು ಹೇಳ್ಬೇಕಂದ್ರೆ, ಈಗೆಲ್ಲ ನಮ್ಮ ಹಳ್ಳಿಗಳಿಗೆ ಒಂದು ದೊಡ್ಡ ರೋಗ ಆಗಿರೋದು ಕುಡಿಯೋದು. ಆ ಕುಡಿಯೋದನ್ನು ಬಿಟ್ಟರೆ ನೀವು ಎಲ್ಲರೂ ಒಳ್ಳೆಯವರಾಗಿರ್ತೀರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು